ಕರಾವಳಿಯ ಫೈರ್ ಬ್ರ್ಯಾಂಡ್ ಮುನೀರ್ ಕಾಟಿಪಳ್ಳ ಮತ್ತು ಜರ್ನಲಿಸಂಗೆ ಹೊಸ ಭಾಷ್ಯ ಬರೆದಿರುವ ವಾರ್ತಾಭಾರತಿ ಪ್ರಧಾನ ಸಂಪಾದಕ ಅಬ್ದುಸಲಾಂ ಪುತ್ತಿಗೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಾಮಾನ್ಯವಾಗಿ ಆಕ್ಟಿವಿಸ್ಟ್ಗಳಿಗೆ ಕೇಸು ಎಫ್ಐಆರ್ ಹೊಸ್ತಲ್ಲ. ಆದರೆ ಈ ಪ್ರಕರಣವೇ ವಿಚಿತ್ರ. ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ರೋಗಿಯ ಕಡೆಯವರ ನಡುವೆ ಸಣ್ಣದೊಂದು ವಾಗ್ವಾದ ನಡೆಯುತ್ತೆ. ನಿತ್ಯದ ತಪಾಸಣೆಗೆ ಬಂದ ವೈದ್ಯರ ಜೊತೆ ರೋಗಿಯ ಕುಟುಂಬದವರ ವರ್ತನೆ ವೈದ್ಯರಿಗೆ ಇಷ್ಟವಾಗೋದಿಲ್ಲ. ಪ್ರಕರಣ ಸ್ಥಳೀಯ ಪೊಲೀಸ್ ಠಾಣೆ ಹತ್ತುತ್ತೆ. ಪೊಲೀಸರು ವೈದ್ಯರೊಂದಿಗೆ ವಾಗ್ವಾದ ನಡೆಸಿದ ವ್ಯಕ್ತಿಯನ್ನು ಠಾಣೆಗೆ ಕರೆಸಿ ಬಳಿಕ ಕಳುಹಿಸಿಕೊಡ್ತಾರೆ. ಆದರೆ ಈ ಬೆಳವಣಿಗೆಯನ್ನು ಒಪ್ಪದ ಪುತ್ತೂರು ವೈದ್ಯರ ಸಂಘವು ಪ್ರತಿಭಟನೆ ನಡೆಸ್ತದೆ. ಅವರ ಜೊತೆ ಬಿಜೆಪಿ ನಾಯಕರು ಸೇರಿಕೊಳ್ಳುತ್ತಾರೆ. ಅವರು ಭಾಷಣವನ್ನು ಮಾಡ್ತಾರೆ. ಈ ಭಾಷಣವನ್ನು ಮತ್ತು ವೈದ್ಯ ಸಂಘದ ಧೋರಣೆಯನ್ನು ಮುನೀರ್ ಕಾಟಿಪಳ್ಳ ಪ್ರಶ್ನಿಸಿ ಹೇಳಿಕೆ ನೀಡ್ತಾರೆ. ಈ ಹೇಳಿಕೆಯನ್ನು ವಾರ್ತಾಭಾರತಿ ಪ್ರಸಾರ ಮಾಡುತ್ತೆ. ನಡೆದಿರೋದು ಇಷ್ಟೇ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ವೈದ್ಯರ ಬದುಕು ಕತ್ತಿಯ ಮೇಲಿನ ನಡಿಗೆಯಷ್ಟೇ ಇವತ್ತು ಸೂಕ್ಷ್ಮವಾಗಿದೆ. ಅವರು ಒತ್ತಡದಲ್ಲಿ ಇರ್ತಾರೆ. ಹಾಗೆ ಅವರ ಬಳಿಗೆ ಬರುವ ರೋಗಿಗಳು ಕೂಡ ಒಂದು ಬಗೆಯ ಅನುಮಾನವನ್ನು ಇಟ್ಟುಕೊಂಡಿರ್ತಾರೆ. ಅವರಲ್ಲೂ ಒತ್ತಡ ಇರುತ್ತೆ. ಆದ್ದರಿಂದ ವೈದ್ಯರ ಜೊತೆ ಕೆಲವೊಮ್ಮೆ ರೋಗಿಗಳು ಏರಿದ ಧ್ವನಿಯಲ್ಲಿ ವರ್ತಿಸುವುದು, ಹಾಗೆಯೇ ಕೆಲವೊಮ್ಮೆ ರೋಗಿಗಳ ಜೊತೆ ವೈದ್ಯರೇ ಆಕ್ರೋಶದಿಂದ ವರ್ತಿಸುವುದು ನಡೀತಾ ಇರುತ್ತೆ. ಆಸ್ಪತ್ರೆಯ ಕೋಣೆಯೊಳಗೆ ನಡೆಯುವ ಈ ಎಲ್ಲವೂ ಹೊರ ಜಗತ್ತಿನ ಗಮನಕ್ಕೆ ಬರುವುದೂ ಇಲ್ಲ. ಅಲ್ಲಿಯೇ ಆರಂಭವಾಗಿ ಅಲ್ಲಿಯೇ ಕೊನೆಗೊಳ್ಳುವ ಇಂತಹ ಬೆಳವಣಿಗೆಗಳು ವೈದ್ಯರಿಗೆ ಹೊಸತೂ ಅಲ್ಲ. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಮೇಲೆ ಇನ್ನಷ್ಟು ಒತ್ತಡ ಇರುತ್ತೆ. ಅಲ್ಲಿಗೆ ಬರುವ ರೋಗಿಗಳಲ್ಲೂ ಪೂರ್ವಗ್ರಹಗಳು ಇರುತ್ತೆ. ಆದರೆ ವೈದ್ಯರ ಧರ್ಮ ಮತ್ತು ರೋಗಿಗಳ ಧರ್ಮ ಇಂತಹ ಸಂದರ್ಭಗಳಲ್ಲಿ ಮುಖ್ಯ ಆಗುವುದೇ ಇಲ್ಲ. ಆದರೆ ಪುತ್ತೂರಿನ ಈ ಪ್ರಕರಣ ಈ ಎಲ್ಲ ಬೇಲಿಗಳನ್ನು ಮೀರಿ ಸಾರ್ವಜನಿಕ ಪ್ರತಿಭಟನೆಗೆ ತುತ್ತಾದುದು ವಿಷಾದನೀಯ. ಅಂದಹಾಗೆ ಮುನೀರ್ ಕಾಟಿಪಳ್ಳ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಪ್ರತಿ ಮನೆಗೂ ಗೊತ್ತಿರುವ ಹೆಸರು. ಎಲ್ಲಿ ಅನ್ಯಾಯ ಮತ್ತು ಕೋಮುವಾದಿ ಘಟನೆ ನಡೆದರೂ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸುವ ಮತ್ತು ಅಲ್ಲಿಗೆ ತಲುಪುವ ಜಿಲ್ಲೆಯ ಆಕ್ಟಿವಿಸ್ಟ್ ಆಗಿ ಅವರು ಗುರುತಿಸಿಕೊಂಡಿದ್ದಾರೆ. ಅಂಥವರು ಪ್ರತಿ ಘಟನೆಯ ಬಗ್ಗೆ ಹೇಳಿಕೆ ಕೊಡುವುದು ಸಹಜವೂ ಆಗಿರುತ್ತೆ. ಹಾಗೆಯೇ ವಾರ್ತಾಭಾರತಿ ಪತ್ರಿಕೆ ಕೂಡ ಭಿನ್ನ ಪತ್ರಿಕೋದ್ಯಮಕ್ಕಾಗಿಯೇ ಗುರುತಿಸಿಕೊಂಡಿದೆ. ಜಡ್ಡುಗಟ್ಟಿದ ಪತ್ರಿಕೋದ್ಯಮಕ್ಕೆ ಅಬ್ದುಸಲಾಂ ಪುತ್ತಿಗೆ ಅವರು ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ. ಮಾಧ್ಯಮವು ಪ್ರಭುತ್ವದ ತುತ್ತೂರಿ ಆಗಬಾರದು ಮತ್ತು ಕೋಮುವಾದದ ಮುಖವಾಣಿ ಆಗಬಾರದು ಎಂಬ ಧ್ಯೇಯವನ್ನು ಅವರು ಇಟ್ಕೊಂಡಿದ್ದಾರೆ. ಈ ಇಬ್ಬರ ಮೇಲೂ ಇದೀಗ ಕರ್ನಾಟಕ ವೈದ್ಯಕೀಯ ಸೇವೆ ಸೊತ್ತು ರಕ್ಷಾ ಸೇವೆ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಲಾಗಿದೆ. ಯಾವುದೇ ಒಂದು ಘಟನೆ ನಡೆದಾಗ ಅದರ ಪರ ಮತ್ತು ವಿರುದ್ಧ ಧ್ವನಿಗೆ ವೇದಿಕೆಯಾಗುವುದು ಮೀಡಿಯಾದ ಕರ್ತವ್ಯ. ವೈದ್ಯರು ಮತ್ತು ಮೀಡಿಯಾ ಪರಸ್ಪರ ಶತ್ರುಗಳಲ್ಲ. ಜನರ ಬಾಹ್ಯ ಸಮಸ್ಯೆಗೆ ಮೀಡಿಯಾ ಕಣ್ಣಾದರೆ ಜನರ ಆಂತರಿಕ ಸಮಸ್ಯೆಗೆ ವೈದ್ಯರು ಕಿವಿಯಾಗ್ತಾರೆ, ಕಣ್ಣಾಗ್ತಾರೆ. ಆದರೆ ಈ ನಂಬಿಕೆಯನ್ನು ಪುತ್ತೂರಿನ ಬೆಳವಣಿಗೆ ಪ್ರಶ್ನೆಗೀಡು ಮಾಡಿದೆ. ಆದ್ದರಿಂದಲೇ ಪುತ್ತೂರಿನ ವೈದ್ಯರ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಗಣೇಶ್ ಮುದ್ರಾಜೆ ಅವರು ನೀಡಿರುವ ದೂರು ಸಾರ್ವಜನಿಕ ಚರ್ಚೆಯನ್ನು ಹುಟ್ಟುಹಾಕಿದೆ. ಮುನೀರ್ ಕಾಟಿಪಳ್ಳ ಅವರ ಹೋರಾಟದ ಬಗ್ಗೆ ಅರಿವಿರುವ ಯಾರಿಗೂ ಅವರ ಪ್ರಾಮಾಣಿಕತೆಯ ಬಗ್ಗೆ ಮತ್ತು ಕೋಮುವಾದದ ವಿರುದ್ಧ ಅವರ ನಿಲುವಿನ ಬಗ್ಗೆ ಯಾರಿಗೂ ಅನುಮಾನ ಬರಲು ಸಾಧ್ಯವೇ ಇಲ್ಲ. ಹಾಗೆಯೇ ಪುತ್ತಿಗೆ ಅವರನ್ನು ಗೊತ್ತಿರುವ ಯಾರಿಗೂ ಅವರ ಮೇಲೆ ಅನುಮಾನ ಪಡುವುದಕ್ಕೆ ಏನೇನೂ ಇಲ್ಲ. ಘಟನೆಗೆ ಕಾರಣವಾದ ಪುತ್ತೂರಿನ ವೈದ್ಯೆಯ ಬಗ್ಗೆಯೂ ಸಾರ್ವಜನಿಕವಾಗಿ ಒಳ್ಳೆಯ ಅಭಿಪ್ರಾಯವೇ ಇದೆ. ಆದ್ದರಿಂದಲೇ ಇಲ್ಲೊಂದು ಪ್ರಶ್ನೆಯನ್ನು ಕೇಳಲೇಬೇಕು. ಸಾರ್ವಜನಿಕ ಧ್ವನಿಗೆ ವೇದಿಕೆಯಾಗುವುದು ಮಾಧ್ಯಮ ಧರ್ಮ. ಅದೇನೂ ಅದರ ಅಭಿಪ್ರಾಯವಲ್ಲ. ಸಾರ್ವಜನಿಕ ಅಭಿಪ್ರಾಯವನ್ನಷ್ಟೇ ಅದು ಜನರಿಗೆ ತಿಳಿಸುತ್ತೆ. ಆದರೆ ಹೀಗೆ ಮಾಡುವುದನ್ನೇ ಅಪರಾಧ ಎಂದು ಪರಿಗಣಿಸಿದರೆ ಮಾಧ್ಯಮಗಳು ಕೆಲಸ ಮಾಡುವುದಾದರೂ ಹೇಗೆ? ಅಂದಹಾಗೆ ವೈದ್ಯರು ಮತ್ತು ರೋಗಿಗಳ ನಡುವಿನ ವಿಚಾರವು ಈ ಹಂತಕ್ಕೆ ಬಂದು ನಿಂತಿರುವುದಕ್ಕೆ ವಿಷಾದವಿದೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.